ಇದೇ ಸ್ಥಳದಲ್ಲಿ ಶಿವ ಹಾಗೂ ಪಾರ್ವತಿ ಮದುವೆ ನಡೆದ ಪುಣ್ಯ ಸ್ಥಳ ಎನ್ನಲಾಗುತ್ತದೆ. ಯಾವ ತರದ ಮಾರುಕಟ್ಟೆ ಅಂದ್ರೆ ಆ ಸಮಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರಗಳನ್ನ ಕೆಜಿ ಗಟ್ಲೆ ಮಾರಾಟ ಮಾಡ್ತಿದ್ರಂತೆ. ಯುದ್ಧದಲ್ಲಿ ಗೆದ್ದು ಸೈನಿಕರು ಸೆಲೆಬ್ರೇಟ್ ಮಾಡ್ತಿರೋದ್ನೆಲ್ಲ ಈ ಗೋಪುರದಲ್ಲಿ ಕೆತ್ತನೆ ಮಾಡಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಡ ಹೆಣ್ಣು ಮಗಳು ಈ ದೇವಸ್ಥಾನ ಕಟ್ಟಿಸ್ತಾಳೆ. 800 ಮೀಟರ್ಸ್ ವಾಕ್ ಮಾಡ್ಬೇಕಂತೆ. ಇಲ್ಲ ಅಂದ್ರೆ 30 ರೂಪೀಸ್ ಪೇ ಮಾಡಿದ್ರೆ ಇಲ್ಲಿದೆಲ್ಲ ಈ ತರದ ವೆಹಿಕಲ್ ಕರ್ಕೊಂಡ್ ಬರ್ತಾರಂತೆ. ಹಾಗೆ ಹೇಳದ್ನಲ್ಲ 50 ರೂಪಾಯಿ ನೋಟ್ ಮೇಲೆ ಇರೋ ಇಮೇಜ್ ಈ ಟೆಂಪಲ್ ಅಲ್ಲಿ ಇದೆ ಅಂತ. ಇಲ್ಲಿ ನೋಡಿ, ಇದೇ ಆರ್ಕಿಟೆಕ್ಚರ್ 50 ರೂಪಾಯಿ ನೋಟ್ ಮೇಲೆ ಇರೋದು. ನಾನಿವತ್ತು ಹಂಪಿಗೆ ಹೋಗ್ತಾ ಇದ್ದೀನಿ. ಹಂಪಿ ಅಂತ ಅಂದ್ರೆ ಫಸ್ಟ್ ಬರೋದೆ ಅದ್ರ ಹಿಸ್ಟ್ರಿ ಮತ್ತೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ. ಹಂಪಿಲಿರೋ ಪ್ರತಿಯೊಂದು ಪ್ಲೇಸ್ಗೂ ಒಂದೊಂದು ಹಿಸ್ಟ್ರಿ ಇದೆ. ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನೀವೇನಾದ್ರೂ ಹಂಪಿಗೆ ಹೋಗೋಕೆ ಪ್ಲಾನ್ ಮಾಡ್ತಾ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಂಪಿ ಟ್ರಿಪ್ ಪ್ಲಾನಿಂಗ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಹಂಪಿ ಟ್ರಿಪ್ ಪ್ಲಾನಿಂಗ್ ಗೆ ಹೆಲ್ಪ್ ಆಗುತ್ತೆ. ಹಂಪಿನ 2 days ಅಲ್ಲಿ ಕವರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಈ ಸಲ ಟ್ರೈನ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡಿಕೊಂಡು ಹೊಸಪೇಟೆಗೆ ಹೋಗ್ಬೇಕು. ಹಾಗೆ ಮೈಸೂರಿಂದ ಹೊಸಪೇಟೆಗೆ ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತೆ. ಅದು KSR ಬೆಂಗಳೂರಿಂದನೂ ಹೋಗುತ್ತೆ. ಈ ಟ್ರೈನ್ ಅಲ್ಲಿ ನೈಟ್ ಜರ್ನಿ ಮುಗಿಸ್ಕೊಂಡು ಮಾರ್ನಿಂಗು ಹೊಸಪೇಟೆ ಜಂಕ್ಷನ್ಗೆ ರೀಚ್ ಆದೆ. ಜಂಕ್ಷನ್ ಇಂದ 10 ರೂಪಾಯಿ ಆಟೋಗೆ ಕೊಟ್ರೆ ಹೊಸಪೇಟೆ ಬಸ್ ಸ್ಟ್ಯಾಂಡ್ ಗೆ ಕರ್ಕೊಂಡು ಹೋಗ್ತಾರೆ. ಬಸ್ ಸ್ಟ್ಯಾಂಡ್ ಲಿ 20 ನಿಮಿಷಕ್ಕೊಂದು ಬಸ್ಸು ಹಂಪಿಗೆ ಹೋಗ್ತವೆ. ಇದು ನನ್ ಪ್ಲಾನ್ ಆಗಿತ್ತು. ಆದ್ರೆ ಹೊಸಪೇಟೆಲಿ ನಂಗೆ ಗೊತ್ತಿರೋರ ಹತ್ರ ಬೈಕ್ ನ ಇಸ್ಕೊಂಡೆ. ಅಲ್ಲಿಂದ 15 ಕಿಲೋಮೀಟರ್ಸ್ ಬೈಕ್ ಜರ್ನಿ ಮುಗಿಸ್ಕೊಂಡು ಹಂಪಿಗೆ ರೀಚ್ ಆದೆ. ನೆಕ್ಸ್ಟ್ ಮಾಡೋ ಕೆಲ್ಸನೇ ರೂಮ್ ಚೆಕ್-ಇನ್. ನಾನು ಆಲ್ರೆಡಿ ರೂಮ್ ಬುಕ್ ಮಾಡ್ಕೊಂಡಿದ್ದೆ. ವಿರೂಪಾಕ್ಷ ಆರ್ಚ್ ಲೆಫ್ಟ್ ಸೈಡ್ ಅಲ್ಲಿ ಒಂದು ಸ್ಮಾಲ್ ವಿಲೇಜ್ ಇದೆ, ಅಲ್ಲಿ ರೂಮ್ ಸಿಗುತ್ತೆ. ನಾನು ಸುಮಾರು ರೂಮ್ಸ್ ನ ಕೇಳ್ದೆ. ಎಲ್ಲರೂ 1200 to 1500 ರೂಪೀಸ್ ಹೇಳ್ತಿದ್ರು. ಕೊನೆಗೆ 1000 ರೂಪೀಸ್ಗೆ ಲಕ್ಷ್ಮಿ ಹೆರಿಟೇಜ್ ಟೂರಿಸ್ಟ್ ಹೋಮ್ ಸಿಕ್ತು. 500 ರೂಪೀಸ್ ಅಡ್ವಾನ್ಸ್ ಹಾಕಿ ರೂಮ್ ನ ರಿಸರ್ವ್ ಮಾಡ್ಕೊಂಡಿದ್ದೆ. ಓಕೆ, ಈಗ ರೂಮ್ ನ ರಿವ್ಯೂ ಮಾಡೋಣ. ರೂಮ್ ಗೆ ಎಂಟರ್ ಆಗ್ತಿದ್ದಾಗೆ ಕಿಂಗ್ ಸೈಜ್ ಬೆಡ್, ಇಬ್ರು ಸ್ಟೇ ಆಗುವಷ್ಟು ಸ್ಪೇಸಸ್ ಇತ್ತು. ಈ ರೂಮ್ ಲಿ ಎಕ್ಸ್ಟ್ರಾ ಸ್ಪೇಸಸ್ ಸಹ ಇತ್ತು. ಟಾಯ್ಲೆಟ್ ಗುಡ್ ಕಂಡೀಷನ್ ಅಲ್ಲಿ ಇತ್ತು, ಕ್ಲೀನ್ ಆಗು ಇತ್ತು. 1000 ರೂಪೀಸ್ಗೆ ಈ ರೂಮ್ ಕಂಫರ್ಟಬಲ್ ಆಗಿತ್ತು. ಹಾಗೆ ಫ್ರೆಶ್ ಅಪ್ ಆಗಿ ಟ್ರಿಪ್ ನ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ಪ್ಲೇಸ್ ವಿರೂಪಾಕ್ಷ ಟೆಂಪಲ್ ಗೆ ಹೋಗೋ ರೂಟ್ ಅಲ್ಲೇ ಬೈಸೈಕಲ್ ಮತ್ತೆ ಬೈಕ್ ನ ನೋಡಿದೆ. ಅದನ್ನ ರೆಂಟ್ ಗೆ ಕೊಡ್ತಾರಂತೆ. ಬೈಸೈಕಲ್ ಬಂದು 150 ರೂಪೀಸ್ ಅಂತೆ, ಬೈಕ್ 600 ರೂಪೀಸ್ ಚಾರ್ಜ್ ಮಾಡ್ತಾರಂತೆ ಒನ್ ಡೇಗೆ. ಟೆಂಪಲ್ ಅಲ್ಲಿ ಒಂದಷ್ಟು ಸ್ಪೆಷಾಲಿಟಿ ಮಾಡಿದ್ದಾರೆ. ಅದು ಟೆಂಪಲ್ ಆರ್ಚ್ ರೈಟ್ ಸೈಡ್ ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಮತ್ತೆ ಲಗೇಜ್ ಸ್ಟ್ಯಾಂಡ್ ಮಾಡಿದ್ದಾರೆ. ನಾನ್ ಲಗೇಜ್ ನ ರೂಮ್ ಅಲ್ಲೇ ಮಡಗಿದೆ. ಹಾಗಾಗಿ ಸ್ಲಿಪ್ಪರ್ ಸ್ಟ್ಯಾಂಡ್ ಅಲ್ಲಿ ಸ್ಲಿಪ್ಪರ್ ನ ಬಿಟ್ಟು ಟೆಂಪಲ್ ದರ್ಶನಗೆ ಬಂದೆ. ನಾನ್ ಟೆಂಪಲ್ ದರ್ಶನಗೆ ಹೋದಾಗ ಜಾಸ್ತಿ ಜನ ಇರ್ಲಿಲ್ಲ. ಕ್ಯೂಲಿ ಹೋಗಿ ಟೆಂಪಲ್ ದರ್ಶನ ಮಾಡ್ಕೊಂಡೆ. ಇಲ್ಲ ಜಾಸ್ತಿ ಜನ ಇದ್ರೆ 25 ರೂಪೀಸ್ಗೆ ಟಿಕೆಟ್ ಕೊಡ್ತಾರೆ. ಅದು ಡೈರೆಕ್ಟ್ ದರ್ಶನಗೆ ಬಿಡ್ತಾರೆ. ನೀವು ಈ ಟೆಂಪಲ್ ಗೆ ಬಂದ್ರೆ ಈ ಪ್ಲೇಸ್ ನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಯಾವ್ದಂದ್ರೆ ವಿರೂಪಾಕ್ಷ ಟೆಂಪಲ್ ಗುಡಿ ಹಿಂಭಾಗ ಒಂದು ಕಿಂಡಿ ಇದೆ. ಅದರಲ್ಲಿ ಟೆಂಪಲ್ ಆರ್ಚ್ ನ ನೋಡ್ಬೋದು. ಹಾಗೆ ಅದ್ರ ಪ್ರತಿಬಿಂಬ ನೋಡಿದ್ರೆ ಆರ್ಚು ಉಲ್ಟಾ ಇರೋ ತರ ಕಾಣುತ್ತೆ. ಇದನ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಟೆಂಪಲ್ ಇಂದ ಈಚೆ ಬರ್ತಿದ್ದಂಗೆ ಕೋತಿಗಳಿರ್ತವೆ. ಕವರ್ ಏನಾದ್ರು ಇಟ್ಕೊಂಡಿದ್ರೆ ಮೈ ಮೇಲೆ ಬಂದ್ಬಿಡುತ್ತೆ, ಹುಷಾರಾಗಿರ್ಬೇಕು. ಟೆಂಪಲ್ ಇಂದ ಈಚೆ ಬರುವಾಗ ಕಲ್ಯಾಣಿ ಸಿಗುತ್ತೆ. ಅದನ್ನ ಮನ್ಮಥ ಟ್ಯಾಂಕ್ ಅಂತ ಕರೀತಾರಂತೆ. ಟೆಂಪಲ್ ದರ್ಶನ ಆಯ್ತು. ನೆಕ್ಸ್ಟ್ ಟೆಂಪಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ವಿರೂಪಾಕ್ಷ ಟೆಂಪಲ್ ದೇವಸ್ಥಾನದ ಒಳಗಿರುವ ಶಿವಲಿಂಗವನ್ನು ವಿರೂಪಾಕ್ಷ ಅಂತ ಕರೀತಾರಂತೆ. ಹಾಗೆ ಈ ಲಿಂಗನ ಪಂಪಾಪತಿ ಅಂತನೂ ಸಹ ಕರೀತಾರಂತೆ. ಯಾಕಂದ್ರೆ ಪಾರ್ವತಿ ದೇವಿಯ ಇನ್ನೊಂದು ಹೆಸರು ಪಂಪಾಂಬಿಕಾ ದೇವಿ ಅಂತ. ಆದ್ರಿಂದ ಪಂಪಾಪತಿ ಎನ್ನುವ ಹೆಸರಿನಿಂದ ಇಲ್ಲಿ ಶಿವನಿಗೆ ಪೂಜೆ ಮಾಡಲಾಗುತ್ತಂತೆ. ವಿರೂಪಾಕ್ಷ ನೇಮ್ ಇದೆಯಲ್ಲ, ಅದಕ್ಕೊಂದು ಹಿಸ್ಟ್ರಿ ಇದೆ. ಅದು ಬಂದು ವಿರೂಪ ಅಂದ್ರೆ ವಿರೂಪಗೊಂಡಿದೆ, ಅಕ್ಷ ಅಂದ್ರೆ ಕಣ್ಣು ಅಂತ. ಈ ಹೆಸರಿನ ಹಿಂದಿನ ಕಥೆ ಏನಂದ್ರೆ, ಶಿವನು ತನ್ನ 3ನೇ ಕಣ್ಣಿನಿಂದ ಮನ್ಮಥನನ್ನ ಭಸ್ಮ ಮಾಡಿದಾಗ ಮನ್ಮಥನ ಹೆಂಡತಿ ಪ್ರತಿದಿನ ಶಿವನಿಗೆ ಪ್ರಾರ್ಥನೆ ಮಾಡ್ತಾಳೆ. ಆಗ ಶಿವನು ಮನ್ಮಥನ ಪ್ರಾಣವನ್ನು ರಕ್ಷಿಸುತ್ತಾನೆ. ಈ ಕಾರಣಕ್ಕೆ ಶಿವನನ್ನು ವಿರೂಪಾಕ್ಷ ಅಂತ ಕರೀತಾರೆ. ಇಲ್ಲಿ ಮನ್ಮಥ ತೀರ್ಥ ಎಂಬ ಕೊಳವನ್ನು ನೋಡಬಹುದು. ಹಾಗೆ ಇದೇ ಸ್ಥಳದಲ್ಲಿ ಶಿವ ಹಾಗೂ ಪಾರ್ವತಿ ಮದುವೆ ನಡೆದ ಪುಣ್ಯ ಸ್ಥಳ ಎನ್ನಲಾಗುತ್ತದೆ.
ಹಾಗೆ ಟೆಂಪಲ್ ಇಂದ ಈಚೆಗೆ ಬರ್ತಿದ್ದಂಗೆ ಇಲ್ಲಿ ನೋಡ್ತಿದ್ದಲ್ಲ ಈ ಕಂಬಗಳು ಇದೇನಂತ ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಜಗತ್ತಿನ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಎಂದು ಕರೆಯುತ್ತಿದ್ರಂತೆ. ಯಾಕಂದ್ರೆ ವಿರೂಪಾಕ್ಷ ದೇವಸ್ಥಾನದ ಮುಂದೆ ಈ ಕಂಬಗಳಿದೆಯಲ್ಲ, ಅಲ್ಲಿ ಇಂಟರ್ನ್ಯಾಷನಲ್ ಮಾರುಕಟ್ಟೆ ಇತ್ತಂತೆ. ಯಾವ ತರದ ಮಾರುಕಟ್ಟೆ ಅಂದ್ರೆ ಆ ಸಮಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರಗಳನ್ನ ಕೆಜಿ ಗಟ್ಲೆ ಮಾರಾಟ ಮಾಡ್ತಿದ್ರಂತೆ. ಈಗ ಒಂದು ಗ್ರಾಮೇ 15,000 ಆಗಿದೆ. ಆಗ ಕೆಜಿ ಗಟ್ಲೆ ಮಾರಾಟ ಮಾಡ್ತಿದ್ರಂತೆ. ಕೆಜಿ ಗಟ್ಲೆ ಚಿನ್ನ, ಬೆಳ್ಳಿ, ವಜ್ರನ ಸೇರಲ್ಲಿ ಅಳೆದು ಕೊಡ್ತಿದ್ರಂತೆ. ಹಾಗಾಗಿ ಇದು ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಎಂದು ಅವ್ರು ಹೇಳ್ತಾರೆ. ಮತ್ತೆ ಇತರ ದೇಶಗಳಿಂದ ಜನರು ಬಂದು ಇಲ್ಲಿ ಕೆಜಿ ಗಟ್ಲೆ ಚಿನ್ನನ ಖರೀದಿ ಮಾಡ್ತಿದ್ರಂತೆ. ಈ ಪ್ಲೇಸ್ ನ ಮುಗಿಸ್ಕೊಂಡು ನೆಕ್ಸ್ಟ್ ಕಡ್ಲೆಕಾಳು ಗಣೇಶ ಟೆಂಪಲ್ ಗೆ ಬಂದೆ. ಇದನ್ನ ಏನಕ್ಕೆ ಕಡ್ಲೆಕಾಳು ಗಣೇಶ ಅಂತ ಕರೀತಾರೆ ಅಂದ್ರೆ, ಗಣೇಶನ ಶೇಪ್ ನೋಡಿ ದಪ್ಪಗೆ ಗುಂಡಿನ ಆಕಾರದಲ್ಲಿದೆ, ಅದಕ್ಕೆ ಇದನ್ನ ಕಡ್ಲೆಕಾಳು ಗಣೇಶ ಅಂತ ಕರೀತಾರೆ. ಈ ಗಣೇಶ ಟೆಂಪಲ್ ಹಿಂಭಾಗದಲ್ಲೇ ವಿರೂಪಾಕ್ಷ ಟೆಂಪಲ್ ನ ಟಾಪ್ ಇಂದ ನೋಡಬಹುದು. ಅದನ್ನ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಪ್ಲೇಸ್ ಇದ್ದಿದ್ದೆ ಸಾಸಿವೆ ಕಾಳು ಗಣೇಶ. ಗಣೇಶ ನೋಡೋದಿಕ್ಕೆ ಸಾಸಿವೆ ಕಾಳು ತರ ಇತ್ತಂತೆ, ಅದಕ್ಕೆ ಸಾಸಿವೆ ಕಾಳು ಗಣೇಶ ಅಂತ ಕರೀತಾರೆ ಇದನ್ನ. ಈ ಹಂಪಿಲಿರೋ ಟೆಂಪಲ್ ಗಳಿಗೆಲ್ಲ ಒಂದೇ ಟೈಮಿಂಗ್ಸ್ ಇರ್ತದೆ. ಅದು ಬಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಕೆಲವು ಪ್ಲೇಸಸ್ ಗಳು ಮಾತ್ರ, ಪೂಜೆ ನಡೆಯೋ ಪ್ಲೇಸಸ್ ಗಳು ಮಾತ್ರ ಟೈಮ್ ವೇರಿಯಸ್ ಆಗುತ್ತೆ. ಇನ್ ಮಿಕ್ಕಿದೆಲ್ಲ ಸೇಮ್ ಇದೇ ಟೈಮ್ ಇರ್ತದೆ. ನೆಕ್ಸ್ಟ್ ಹೋಗ್ಬೇಕಾಗಿರೋ ಪ್ಲೇಸು ಹಂಪಿ ಶ್ರೀ ಕೃಷ್ಣ ಟೆಂಪಲ್. ಟೆಂಪಲ್ ಎಂಟ್ರಿಲೇ ಗೋಪುರ ಅರ್ಧ ಹೋಗ್ಬಿಟ್ಟಿತ್ತು. ಹಾಗೆ ಈ ಟೆಂಪಲ್ ನಿರ್ಮಾಣ ಮಾಡೋಕೆ ಕಾರಣ ಏನಂತ ಅಂದ್ರೆ, ಒಡಿಶಾದ ರಾಜ ಗಜಪತಿ ಪ್ರತಾಪ ರುದ್ರನ ವಿರುದ್ಧ ಶ್ರೀ ಕೃಷ್ಣ ದೇವರಾಯರು ಯುದ್ಧವನ್ನು ಗೆದ್ದ ನಂತರ ಉದಯಗಿರಿ ಕೋಟೆಯಲ್ಲಿ ಶ್ರೀ ಕೃಷ್ಣನ ಸಣ್ಣ ವಿಗ್ರಹವನ್ನು ತೆಗೆದುಕೊಂಡು ಬಂದು ಈ ದೇವಾಲಯದಲ್ಲಿ ಸ್ಥಾಪಿಸುತ್ತಾರೆ. ಕೃಷ್ಣ ಟೆಂಪಲ್ ಆರ್ಚ್ ಅಲ್ಲಿ ಕೃಷ್ಣ ದೇವರಾಯ ಯುದ್ಧ ಮಾಡ್ತಿದ್ದು, ಹಾಗೆ ಯುದ್ಧದಲ್ಲಿ ಗೆದ್ದು ಸೈನಿಕರು ಸೆಲೆಬ್ರೇಟ್ ಮಾಡ್ತಿರೋದ್ನೆಲ್ಲ ಈ ಗೋಪುರದಲ್ಲಿ ಕೆತ್ತನೆ ಮಾಡಿದ್ದಾರೆ. ನಂತರ ಬಹುಮನಿ ಸುಲ್ತಾನರು ಮತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಯುದ್ಧ ಆಗುತ್ತೆ. ಅವಾಗ ವಿಜಯನಗರ ಸಾಮ್ರಾಜ್ಯ ಸೋತೋಗುತ್ತೆ. ಸೋತ್ ಮೇಲೆ ಬಹುಮನಿ ಸುಲ್ತಾನರು 6 ತಿಂಗಳು ಹಂಪಿಯ ಸಂಪತ್ತನ್ನು ಲೂಟಿ ಮಾಡ್ತಾರೆ. ಹಾಗೆ ಅವರು ಇಲ್ಲಿನ ಬಹುತೇಕ ಎಲ್ಲ ಪ್ರಮುಖ ದೇವಾಲಯಗಳನ್ನ ನಾಶಪಡಿಸುತ್ತಾರೆ. ಹಿಂದೂ ಪುರಾಣದ ಪ್ರಕಾರ ಡ್ಯಾಮೇಜ್ ಆಗಿರೋ ದೇವಸ್ಥಾನಗಳಿಗೆ ಯಾವುದೇ ರೀತಿ ಪೂಜೆ ಇರೋದಿಲ್ಲ. ಹಾಗಾಗಿ ಈ ದೇವಾಲಯಗಳಿಗೆ ಯಾವುದೇ ರೀತಿ ಪೂಜೆಯನ್ನು ಮಾಡೋದಿಲ್ಲ. ಈ ಟೆಂಪಲ್ ನ ಆರ್ಕಿಟೆಕ್ಚರ್ ಎಲ್ಲ ನೋಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಶ್ರೀ ಬಡವಿಲಿಂಗ ಗುಡಿ. ಇದನ್ನ ಇನ್ನೊಂದು ಹೆಸರು ಕರೀತಾರೆ, ಅದು ಹಂಪಿ ಶ್ರೀ ಲಕ್ಷ್ಮೀ ನರಸಿಂಹ ಟೆಂಪಲ್. ಯಾಕಂದ್ರೆ ಈ ಒಂದೇ ಪ್ಲೇಸ್ ಅಲ್ಲಿ 2 ಟೆಂಪಲ್ ಇದೆ. ಟೆಂಪಲ್ ಮುಂದೆನೇ ಇದೀನಿ, ಆದ್ರೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಕರೆಕ್ಟ್ ಆಗಿ ಟೈಮ್ 11 ಗಂಟೆ ಆಗ್ತಾ ಇದೆ. ತತ್ಕಾಲ್ ಓಪನ್ ಆಗುತ್ತೆ. ನಾಳೆ ಟ್ರೈನ್ ಅಲ್ಲಿ ಹೋಗ್ಬೇಕಲ್ವಾ, ಟ್ರೈನ್ ಟಿಕೆಟ್ ನ ಬುಕ್ ಮಾಡ್ಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ಟೆಂಪಲ್ ನ ತೋರಿಸ್ತೀನಿ. ಇಲ್ಲೂ ಸಹ ಯಾವುದೇ ಪೂಜೆ ಇರೋದಿಲ್ಲ, ಯಾಕಂದ್ರೆ ವಿಗ್ರಹಗಳೆಲ್ಲ ಡ್ಯಾಮೇಜ್ ಆಗಿದೆ. ಹಿಂದೂ ದೇವರ ಪ್ರಕಾರ ವಿಗ್ರಹಗಳು ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ಪೂಜೆ ಮಾಡೋದಿಲ್ಲ. ಈ ಜಾಗದಲ್ಲಿ 2 ಟೆಂಪಲ್ ಇದೆ. ಮೊದಲನೇದು ನರಸಿಂಹಸ್ವಾಮಿ ವಿಗ್ರಹ, ಅದಕ್ಕೆ ಇದನ್ನ ಹಂಪಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಅಂತ ಕರೀತಾರೆ. ಅದ್ರ ಪಕ್ಕದಲ್ಲೇ ಇದೆಲ್ಲ. ಅದನ್ನ ಯಾಕೆ ಬಡವಲಿಂಗ ಗುಡಿ ಅಂತ ಕರೀತಾರೆ ಅಂದ್ರೆ ಅದಕ್ಕೊಂದು ಹಿಸ್ಟ್ರಿ ಇದೆ. ಅದು ಬಂದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಡ ಹೆಣ್ಣು ಮಗಳು ಈ ದೇವಸ್ಥಾನ ಕಟ್ಟಿಸ್ತಾಳೆ. ಹಾಗಾಗಿ ಈ ದೇವಸ್ಥಾನನ ಬಡವಿಲಿಂಗ ಅಂತ ಕರೀತಾರೆ. ಅಂದ್ರೆ ಆ ಕಾಲದಲ್ಲಿ ಬಡವರು ಸಹ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಡವರು ಸಹ ಶ್ರೀಮಂತರಾಗಿದ್ದರು. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ಟೆಂಪಲ್ ಹೋದೆ. ಈ ಟೆಂಪಲ್ ಅಲ್ಲಿ ಟೈಮಿಂಗ್ಸ್ ಇದೆ. ಅದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ, ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಹಾಗೆ ಈ ಟೆಂಪಲ್ ಅಲ್ಲಿ ಪೂಜೆ ಇರುತ್ತದೆ. ಟೆಂಪಲ್ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಅಂಡರ್ ಗ್ರೌಂಡ್ ಶಿವ ಟೆಂಪಲ್. ಹೆಸರಲ್ಲೇ ಇದೆ ಅಂಡರ್ ಗ್ರೌಂಡ್, ಅಂದ್ರೆ ನೆಲದಿಂದ ಕೆಳಬದಿಯಲ್ಲಿ ಈ ಟೆಂಪಲ್ ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ಟೆಂಪಲ್ ಶಿವನ ಲಿಂಗ ಇದೆ. ಅಚ್ಚರಿ ಏನಂದ್ರೆ ಈ ಟೆಂಪಲ್ ಎಲ್ಲಾ ದಿನನೂ ನೀರ್ ಇದ್ದೇ ಇರ್ತದೆ. ಈ ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ನ
ಪ್ರಸನ್ನ ವಿರೂಪಾಕ್ಷ ದೇವಸ್ಥಾನ ಅಂತಾನೂ ಕರೀತಾರೆ. ಹಾಗೆ ವಿಜಯನಗರ ಸಾಮ್ರಾಜ್ಯದ ಅವಧಿಯ 14ನೇ ಶತಮಾನದಲ್ಲಿ ಈ ಭೂಗತ ಶಿವ ದೇವಾಲಯವನ್ನು ಸ್ಥಾಪಿಸಿದರು. ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ನೋಡಬಹುದು. ಹಾಗೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ದೇವಾಲಯವು ನೆಲದ ಕೆಳಗೆ ಹೂತು ಹೋಗಿತ್ತು. ನಂತರ 400 ವರ್ಷಗಳ ಕಾಲ ಭೂಗರ್ಭದಲ್ಲಿ ಅಡಗಿ ಹೋಗಿತ್ತು. 1980ರಲ್ಲಿ ಈ ದೇವಾಲಯವನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಯಿತು. ನೆಕ್ಸ್ಟ್ ಈ ಶಿವನ್ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಪ್ಲಾನ್ ಇದ್ದಿದೆ ಲೋಟಸ್ ಮಾಲ್ಗೆ ಹೋಗ್ಬೇಕು ಅಂತ. ಕನ್ನಡದಲ್ಲಿ ಈ ಲೋಟಸ್ ಮಾಲ್ ನ ಕಮಲ ಮಹಲ್ ಅಂತ ಕರೀತಾರೆ. ಇದೊಂದೇ ಪ್ಲೇಸ್ ಅಲ್ಲಿ 5 ಆರ್ಕಿಟೆಕ್ಚರ್ ನ ನೋಡಬಹುದು ಒಳಗಡೆ. ಅದ್ಯಾವ್ದು ಅಂತ ಹೋಗ್ತಾ ಹೇಳ್ತೀನಿ. ಇದಕ್ಕೆ ಎಂಟ್ರಿ ಟಿಕೆಟ್ ತಗೊಳ್ಬೇಕು. ಆಫ್ಲೈನ್ ಅಲ್ಲಿ ತಗೊಂಡ್ರೆ 40 ರೂಪೀಸ್ ಅಂತೆ, ಆನ್ಲೈನ್ ಅಲ್ಲಿ ಪೇ ಮಾಡಿದ್ರೆ 35 ರೂಪೀಸ್ ಅಂತೆ. ಇದನ್ನ ಸ್ಕ್ಯಾನ್ ಮಾಡಿ ಟಿಕೆಟ್ ನ ಮೊಬೈಲ್ ಅಲ್ಲೇ ಬುಕ್ ಮಾಡಿ ಅಲ್ಲಿಂದ ಒಳಗಡೆ ಎಂಟರ್ ಆದೆ. ಫಸ್ಟ್ ನೋಡೋದೆ ಲೋಟಸ್ ಮಾಲ್. ಇದನ್ನ ನಿರ್ಮಾಣ ಮಾಡಲು ಒಂದ್ ಕಾರಣ ಇದೆ. ಅದೇನಂತ ಅಂದ್ರೆ ಲೋಟಸ್ ಮಾಲ್ ನ ಕನ್ನಡದಲ್ಲಿ ಕಮಲ ಮಹಲ್ ಅಂತ ಕರೀತಾರೆ. ಹಾಗೆ ಚಿತ್ರಾಂಗಿಣಿ ಮಹಲ್ ಅಂತಾನೂ ಸಹ ಕರೀತಾರೆ. ಈ ಮಹಲ್ ನ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ನಿರ್ಮಾಣ ಮಾಡಿದ್ರು. ಹಾಗೆ ಈ ಮಹಲ್ ನ ರಾಜಮನೆತದ ಮಹಿಳೆಯರಿಗೆ ವಿರಾಮ ಮತ್ತೆ ವಿಶ್ರಾಂತಿ ಪಡೆಯಲು ನಿರ್ಮಾಣ ಮಾಡಿದ್ರಂತೆ. ನೆಕ್ಸ್ಟ್ ಹೋಗ್ತಿದ್ದಂಗೆ 2ನೇದು ಕ್ಲಾಕ್ ಟವರ್ ನೋಡ್ಬೋದು. ಅಲ್ಲಿಂದ ಸ್ವಲ್ಪ ಒಳಗೋದ್ರೆ 3ನೇದು ಎಲಿಫೆಂಟ್ ಸ್ಟೇಬಲ್ ಇದೆ. ಆನೆಗಳು ಇಲ್ಲಿ ವಾಸವಿತ್ತಂತೆ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಆದ್ರೂ ಇಲ್ಲಿ ಆನೆಗಳನ್ನ ಸಾಕ್ತಾ ಇದ್ರಂತ. ಅಲ್ಲಿಂದ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ನಮ್ಗೆ 4ನೇ ಪ್ಲೇಸ್ ನೋಡ್ಬೋದು. ಅದು ಆರ್ಕಿಯಾಲಜಿಕಲ್ ಮ್ಯೂಸಿಯಂ. ಒಳಗಡೆ ಎಂಟ್ರಿ ಇದೆ. ಈ ಮ್ಯೂಸಿಯಂಲಿ ಶಿಲ್ಪಕಲಾಕೃತಿ ಮತ್ತೆ ವಿಗ್ರಹಗಳನ್ನ ಕೆತ್ತನೆ ಮಾಡಿ ತಂದಿರ್ಸಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು 5ನೇ ಪ್ಲೇಸ್ ಇದೆ ಅಲ್ಲೇ. ಅದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್. ಈ ಟೆಂಪಲ್ಗೆ ನಮಸ್ಕಾರ ಮಾಡ್ಕೊಂಡು ಆ ಪ್ಲೇಸ್ ಇಂದ ಎಕ್ಸಿಟ್ ಆದೆ. ಒಂದು ಪ್ಲೇಸ್ ಅಲ್ಲಿ 5-6 ಪ್ಲೇಸಸ್ಗಳನ್ನ ನೋಡ್ಕೊಳ್ಬಹುದು ಒಳಗಡೆನೆ. ನನ್ನ ನೆಕ್ಸ್ಟ್ ಪ್ಲೇಸ್ ಇದ್ದಿದ್ದೆ ಅಜಾರ ರಾಮ ಟೆಂಪಲ್. ಅಜಾರ ರಾಮ ದೇವಸ್ಥಾನ ಇದನ್ನ 15ನೇ ಶತಮಾನದಲ್ಲಿ 2ನೇ ರಾಜ ದೇವರಾಯರವರು ನಿರ್ಮಿಸಿದರು. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜರು ಮತ್ತು ರಾಜಮನೆತನದವರಿಗೆ ಈ ಅಜಾರ ರಾಮ ದೇವಾಲಯವು ಖಾಸಗಿ ಪೂಜಾ ಸ್ಥಳವಾಗಿತ್ತು. ಹಾಗೆ ಈ ದೇವಸ್ಥಾನದಲ್ಲಿ ವಿಭಿನ್ನವಾದ ಕೆತ್ತನೆಗಳು ಮತ್ತು ಶಿಲೆಗಳನ್ನು ನೋಡಬಹುದು. ನಾನು ಅನ್ಕೊಂಡಿದ್ದು ಈ ಪ್ಲೇಸಸ್ ಎಲ್ಲ ನೋಡೋ ಅಷ್ಟರಲ್ಲಿ ಬೇಗನೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅನ್ಕೊಂಡೆ. ಬಟ್ ಟೈಮ್ ಇನ್ನೂ ಇದೆ. ಹಾಗಾಗಿ ನಾನು ಕೆಲವು ಪ್ಲೇಸ್ನ ರಿಮೂವ್ ಮಾಡಿದೆ. ಅದನ್ನ ಈ ದಿನದಲ್ಲೇ ಕವರ್ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಹೋಗ್ಬೇಕು ಅನ್ಕೊಂಡಿದ್ದೆ ಮೊನಾಲಿಟಿಕ್ ಸ್ಟೋನ್ ಡೋರ್. ಈ ಪ್ಲೇಸ್ ಅಲ್ಲಿ 3 ತರದ ಪ್ಲೇಸ್ ಆರ್ಕಿಟೆಕ್ಚರ್ ನ ನೋಡಬಹುದು. ಮೊದಲನೇದು ಮಹಾನವಮಿ ದಿಬ್ಬ. ಇದು ರಾಜರಿದ್ದ ಸಮಯದಲ್ಲಿ ಗೋಪುರವಿತ್ತಂತೆ. ಈಗ ಒಂದು ದಿಬ್ಬ ರೀತಿ ಕಾಣ್ತಿದೆ. ಇದನ್ನೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ. ಹಾಗಾಗಿ ಇಷ್ಟೇ ಉಳಿದಿರೋದು. ಅಲ್ಲೇ 2ನೇ ಪ್ಲೇಸ್ ಸಹ ನೋಡಬಹುದು. ಅದು ಪುಷ್ಕರ್ಣಿ ಕೊಳ. ಈ ಕೊಳ ನೋಡೋದಿಕ್ಕೆ ಚೆನ್ನಾಗಿತ್ತು, ಆದ್ರೆ ಇಳಿಯೋದಿಕ್ಕೆ ಎಂಟ್ರಿ ಕೊಡಲ್ಲ. ಹಾಗೆ ಈ ಕೊಳಗೆ ನೀರ್ ಹೇಗ್ ಬರ್ತದೆ ಅಂದ್ರೆ ಇಲ್ಲಿ ಲೈನ್ ಆಗಿದೆಯಲ್ಲ ನೋಡಿ ಕಲ್ಲು, ಇದರಲ್ಲಿ ಪೈಪ್ ತರ ಮಾಡಿ ನೀರ್ನ ಇಲ್ಲಿಂದ ಕಲ್ಯಾಣಿಗೆ ಬಿಡ್ತಾರೆ. ಅದನ್ನ ಮುಗಿಸ್ಕೊಂಡು ಅಲ್ಲಿಂದ 3ನೇ ಪ್ಲೇಸ್ ಸಹ ನೋಡ್ಬೋದು. ಅದೇ ಅಂಡರ್ ಗ್ರೌಂಡ್ ಸೀಕ್ರೆಟ್ ಚೇಂಬರ್ ಅಂತ. ಅಂದ್ರೆ ರಾಜಮನೆ ತಂದ್ರು ಸೀಕ್ರೆಟ್ ಆಗಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ಇದ್ರೊಳಗಡೆ ಹೋಗಿ ಮಾತಾಡ್ತಿದ್ರೇನು. ನಾನಂತೂ ಹೋಗ್ಲಿಲ್ಲಪ್ಪ, ಭಯ ಆಯ್ತಿತ್ತು. ಇದು ಒಂಥರ ಸುರಂಗ ಮಾರ್ಗ ತರ ಇತ್ತು. ಓಕೆ, ಇದೆ ಒಂದೇ ಪ್ಲೇಸ್ ಅಲ್ಲಿ 3 ಪ್ಲೇಸ್ ನ ಕವರ್ ಮಾಡ್ಕೊಂಡು ಅಲ್ಲಿಂದ ಈಚೆ ಬಂದು ನೆಕ್ಸ್ಟ್ ಹೋಗಿದ್ದೆ ಕ್ವೀನ್ಸ್ ಬಾತ್ ಹೌಸ್ ಅಂತ. ಹೆಸರಲ್ಲೇ ಇದೆ ಕ್ವೀನ್ಸ್ ಬಾತ್ ಹೌಸ್. ಅಂದ್ರೆ ರಾಜಮನೆತನದ ಮಹಿಳೆಯರು ಈ ಸ್ಥಳದಲ್ಲಿ ಸ್ನಾನ ಮಾಡ್ತಿದ್ರಂತೆ. ಇಲ್ಲಿ ಸಹ ಪೈಪ್ ನ ಮುಖಾಂತರನೇ ನೀರು ಒಳಗೆ ಹೋಗೋ ತರ ಮಾಡಿದ್ರು. ಅದನ್ನ ನೋಡ್ಕೊಂಡು ಈಗ ಮಧ್ಯಾಹ್ನದ ಟೈಮ್ ಐತಲ್ವಾ, ಊಟದ ಸಮಯ. ನಾನು ಹೋಗಿದ್ದು ಹೋಟ್ಲೆ ಬಸವೇಶ್ವರ ಲಿಂಗಾಯತ್ ಖಾನಾವಳಿ. ಇಲ್ಲಿ ಚಪಾತಿ ಊಟ ಮತ್ತೆ ಹೋಳಿಗೆ ಊಟ ಸಿಗುತ್ತೆ. ನಾನು ಚಪಾತಿ ಊಟ ತಕೊಂಡೆ. ಮತ್ತೆ ಇದೆಲ್ಲ ಅನ್ಲಿಮಿಟೆಡ್ ಇರ್ತದೆ, ಎಷ್ಟು ಬೇಕಾದ್ರೂ ತಿನ್ಬೋದು.
ಊಟ ಮುಗಿಸ್ಕೊಂಡು ನೆಕ್ಸ್ಟ್ನೇ ಪ್ಲೇಸು ಶ್ರೀ ಮಾಳ್ಯವಂತ ರಘುನಾಥ ಟೆಂಪಲ್. ಈ ಟೆಂಪಲ್ ನ ನಿರ್ಮಾಣ ಮಾಡಲು ಕಾರಣ ಏನಂತ ಅಂದ್ರೆ, ಈ ದೇವಸ್ಥಾನವನ್ನು ವಿಜಯನಗರದ ರಾಜ ಶ್ರೀ ಕೃಷ್ಣ ದೇವರಾಯರು 16ನೇ ಶತಮಾನದಲ್ಲಿ ನಿರ್ಮಿಸಿದರು. ಏನಕ್ಕೆ ನಿರ್ಮಿಸಿದ್ರು ಅಂದ್ರೆ, ರಾಮಾಯಣದ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣರು ಮಳೆಗಾಲವನ್ನು ಕಳೆಯಲು ಈ ಬೆಟ್ಟದ ಮೇಲೆ ಆಶ್ರಯವನ್ನು ಪಡೆದರು. ಇದರ ನೆನಪಿಗಾಗಿ ಕೃಷ್ಣ ದೇವರಾಯರು ಆ ಬೆಟ್ಟದ ಮೇಲೆ ಮಾಳ್ಯವಂತ ರಘುನಾಥ ದೇವಸ್ಥಾನವನ್ನು ನಿರ್ಮಿಸಿದರು. ಈ ಟೆಂಪಲ್ಗೆ ಜಾಸ್ತಿ ಯಾರು ಬರೋದಿಲ್ಲ, ಟೆಂಪಲ್ ಪೂರ್ತಿ ಖಾಲಿ ಇತ್ತು. ಅಲ್ಲಿಂದ ನೆಕ್ಸ್ಟ್ ವಿಜಯ ವಿಠಲ ಟೆಂಪಲ್ಗೆ ಬಂದೆ. ಈ ಟೆಂಪಲ್ ಅಲ್ಲಿ 50 ರೂಪಾಯಿ ನೋಟ್ ಮೇಲೆ ಇದೆಯಲ್ಲ ಇಮೇಜು, ಅದನ್ನ ಈ ಟೆಂಪಲ್ ಹತ್ರ ನೋಡ್ಬೋದು. ಟೆಂಪಲ್ ಹತ್ರ ಪಾರ್ಕಿಂಗ್ ಮಾಡಿ ಅಲ್ಲಿಂದ 800 ಮೀಟರ್ಸ್ ವಾಕ್ ಮಾಡ್ಬೇಕಂತೆ. ಇಲ್ಲ ಅಂದ್ರೆ 30 ರೂಪೀಸ್ ಪೇ ಮಾಡಿದ್ರೆ ಇಲ್ಲಿದೆಲ್ಲ ಈ ತರದ ವೆಹಿಕಲ್ ಕರ್ಕೊಂಡು ಬರ್ತಾರಂತೆ. ಹಾಗೆ ಟೆಂಪಲ್ ಹತ್ರ ಹೋಗ್ಮೇಲೆ ಗೊತ್ತಾಯ್ತು ಈ ಟೆಂಪಲ್ ಎಂಟ್ರಿ ಟಿಕೆಟ್ಸ್ ಇರ್ತದೆ. ಸೇಮ್ ಇದುವೆ, ಆಫ್ಲೈನ್ ಅಲ್ಲಿ 40 ರೂಪೀಸ್ ಚಾರ್ಜ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ಪೇ ಮಾಡ್ತು ಅಂದ್ರೆ 35 ರೂಪೀಸ್ ನ ಚಾರ್ಜ್ ಮಾಡ್ತಾರಂತೆ. ಟೆಂಪಲ್ ಆರ್ಚ್ ಹತ್ರನೇ ಸ್ಕ್ಯಾನ್ ಇರ್ತದೆ, ಅದನ್ನ ಸ್ಕ್ಯಾನ್ ಮಾಡಿ ಟಿಕೆಟ್ ನ ಬುಕ್ ಮಾಡ್ಕೊಳ್ಬೇಕು. ಬುಕ್ ಮಾಡ್ಕೊಂಡೆ. ಅದಾದ್ಮೇಲೆ ಟೆಂಪಲ್ಗೆ ಎಂಟರ್ ಆಗ್ತಿದ್ದಂಗೆ ಏನ್ ಬೇಜಾರಾಯ್ತು ಅಂದ್ರೆ, ಇಲ್ಲಿ ಸುಮಾರು ಟೆಂಪಲ್ ಸುತ್ತಲೂ ಟೆಂಪಲ್ಗಳು, ಗೋಪುರಗಳೇ, ಪ್ರತಿಯೊಂದು ಗೋಪುರನೂ ಹೊಡೆದಾಕಿದ್ರೆ ಒಂದು ಬಿಟ್ಟಿಲ್ಲ ಅನ್ಕೊಳ್ಳಿ. ಹಾಗೆ ಹೇಳದ್ನಲ್ಲ 50 ರೂಪಾಯಿ ನೋಟ್ ಮೇಲೆ ಇರೋ ಇಮೇಜ್ ಈ ಟೆಂಪಲ್ ಅಲ್ಲಿ ಇದೆ ಅಂತ, ಇಲ್ಲಿ ನೋಡಿ ಇದೇ ಆರ್ಕಿಟೆಕ್ಚರ್ 50 ರೂಪಾಯಿ ನೋಟ್ ಮೇಲೆ ಇರೋದು. ವಿಜಯ ವಿಠಲ ಟೆಂಪಲ್ಗೆ ಒಂದು ಹಿಸ್ಟ್ರಿ ಇದೆ. ಅದು ಬಂದು, ಈ ದೇವಸ್ಥಾನವನ್ನು 15ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ 2ನೇ ರಾಜ ದೇವರಾಯರ ಆಳ್ವಿಕೆಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಹಾಗೆ ವಿಜಯನಗರ ವಂಶದ ಆಡಳಿತಗಾರನಾದ ಕೃಷ್ಣ ದೇವರಾಯ ಆಳ್ವಿಕೆಯಲ್ಲಿ ದೇವಾಲಯದ ಹಲವಾರು ಭಾಗಗಳನ್ನು ಸ್ಥಾಪಿಸಿದರು. ಹಾಗೆ ಈ ದೇವಾಲಯವನ್ನು ನಿರ್ಮಾಣ ಮಾಡಲು ಕಾರಣ ಏನಂತ ಅಂದ್ರೆ, ವಿಷ್ಣುವಿನ ದಶಾವತಾರದಲ್ಲಿರುವ ವಿಠಲನ ಅವತಾರವನ್ನು ಸಮರ್ಪಿಸಲು ಈ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಹಾಗೆ ದೇವಾಲಯದ ಒಳಗೆ ವಿಠಲ ವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ನೋಡ್ಬೋದು, ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಕಾಣ್ತಿದ್ದಿಲ್ಲ, ಅಲ್ಲಿಗೆ ನಾಳೆ ಹೋಗ್ತೀನಿ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಟೆಂಪಲ್ ನ ಮುಗಿಸ್ಕೊಂಡು ನೆಕ್ಸ್ಟ್ ವಿರೂಪಾಕ್ಷ ಟೆಂಪಲ್ ಹತ್ರ ಬಂದು ಟೆಂಪಲ್ ಆಪೋಸಿಟ್ ಹೋದ್ರೆ ಇನ್ನೊಂದು ಟೆಂಪಲ್ ನೋಡ್ಬೋದು. ಅದೇ ಶ್ರೀ ಅಚ್ಯುತರಾಯ ಸ್ವಾಮಿ ಟೆಂಪಲ್. ಇಲ್ಲಿ ವಿರೂಪಾಕ್ಷ ಟೆಂಪಲ್ ಆಪೋಸಿಟ್ ಬಂದ್ರೆ ನಮ್ಗೆ ಸ್ಟ್ರೈಟ್ ಸ್ಟೆಪ್ಸ್ ಕಾಣಿಸುತ್ತೆ. ಆ ಸ್ಟೆಪ್ಸ್ ನ ಹತ್ಕೊಂಡು ಹೋದ್ರೆ ಟೆಂಪಲ್ ಹತ್ರಕ್ಕೆ ಹೋಗ್ತೀವಿ. ಈ ಟೆಂಪಲ್ ನ ನಿರ್ಮಾಣ ಮಾಡಿದ್ದ ಯಾರಂದ್ರೆ 1534ರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜನಾದ ಅಚ್ಯುತ ದೇವರಾಯನ ಆಳ್ವಿಕೆಯಲ್ಲಿ ಈ ಅಚ್ಯುತರಾಯ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯಕ್ಕೆ ವಿಷ್ಣುವಿನ ಪ್ರತಿರೂಪವಾಗಿರುವ ತಿರುವೆಂಗಲನಾಥ ದೇವಸ್ಥಾನ ಎಂದು ನಾಮಕರಣ ಮಾಡ್ತಾರೆ. ನಂತರ ಈ ದೇವಾಲಯವನ್ನು ಯಾವ ರಾಜನ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಲಾಗಿದೆಯೋ ಆ ರಾಜನ ಹೆಸರಿನಿಂದ ಕರೆಯಬೇಕು ಎಂದು ನಿರ್ಧಾರ ಮಾಡುತ್ತಾರೆ. ಆದ್ರಿಂದ ಈ ದೇವಸ್ಥಾನವನ್ನು ಅಚ್ಯುತರಾಯ ದೇವಾಲಯ ಎಂದು ಕರೆಯುತ್ತಾರೆ. ಈ ಟೆಂಪಲ್ಗೂ ಸಹ ಯಾರು ಬರೋದಿಲ್ಲ, 1-2 ಸೀಟ್ ಬರ್ಬೋದೇನೋ ಅಷ್ಟೇ. ಟೆಂಪಲ್ ಮುಗಿಸ್ಕೊಂಡು ನಾನು ಲಾಸ್ಟ್ ಪ್ಲೇಸ್ ಅನ್ಕೊಂಡಿದ್ದೆ ಮತಂಗಿ ಹಿಲ್ಸ್. ಸನ್ಸೆಟ್ ಮತ್ತೆ ಸನ್ರೈಸ್ ನೋಡೋಕೆ ಬರ್ತಾರೆ. ನಾನು ಸನ್ಸೆಟ್ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಈ ಟೆಂಪಲ್ ನ ಎಕ್ಸಿಟ್ ಆಗುವಾಗಲೇ ಲೆಫ್ಟ್ ಸೈಡ್ ಅಲ್ಲಿ ಒಂದು ಗವರ್ನಮೆಂಟ್ ಬೋರ್ಡ್ ಇತ್ತು. ಅಲ್ಲೇ ಮತಂಗಿ ಹಿಲ್ಸ್ಗೆ ದಾರಿ ಅಂತ ಬರ್ದಿದ್ರು. ಆ ಸ್ಟೆಪ್ಸ್ ನ ಹತ್ಕೊಂಡು ಮತಂಗಿ ಹಿಲ್ಸ್ಗೆ ಹೋದೆ. ಹೋಗೋ ಮಧ್ಯದಲ್ಲಿ ಸಿಬ್ಬಂದಿ ಸಿಕ್ಕಿದ್ರು. ಅವ್ರು ಹೇಳಿದ್ರು, ನಾನು ಬರ್ತಿರೋ ರೂಟು ರಾಂಗು, ಬರೀ ಈ ರೂಟಲ್ಲಿ 5% ಜನ ಮಾತ್ರ ಬರ್ತಾರೆ, ಮುಂದೆಯಿಂದ ಬರಬೇಕು, ಅಲ್ಲಿಂದನೇ 95% ಜನ ಬರೋದು ಅಂತ ಹೇಳಿದ್ರು. ಹಾಗೆ ನೀವೇನಾದ್ರೂ ಹಂಪಿಗೆ ಬಂದ್ರೆ ಈ ಅಚ್ಯುತ ಸ್ವಾಮಿ ಟೆಂಪಲ್ ನ ಸ್ಕಿಪ್ ಮಾಡಿ ವಿರೂಪಾಕ್ಷ ಟೆಂಪಲ್ ಆಪೋಸಿಟ್ ಬಂದು ರೈಟ್ ಸೈಡ್ ಅಲ್ಲೇ ಒಂದು ಸ್ಟೆಪ್ಸ್ ಇರ್ತದೆ. ಆ ಸ್ಟೆಪ್ಸ್ ನ ಹತ್ತಿದ್ರೆ ನೀವು ಡೈರೆಕ್ಟ್ ಆಗಿ ಮತಂಗಿ ಹಿಲ್ಸ್ ಹತ್ರ ಬರ್ತೀರಾ. ಹಾಗೂ ನೀವು ಈ ಟೆಂಪಲ್ ನ ನೋಡ್ಬೇಕು ಅಂತ ಇದ್ರೆ 2 ತರದಲ್ಲಿ ಈ ಟೆಂಪಲ್ ನ ನೋಡ್ಬೋದು. ಮೊದಲನೇದು ವಿಜಯ ವಿಠಲ್ ಟೆಂಪಲ್ ಗೆ ಹೋಗ್ತಿರಲ್ಲ, ಆ ಟೆಂಪಲ್ ಹಿಂಭಾಗದಲ್ಲೇ ಒಂದು ರೋಡ್ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ಸ್ ವಾಕ್ ಮಾಡಿದ್ರೆ ಈ ಟೆಂಪಲ್ ಗೆ ರೀಚ್ ಆಗ್ಬೋದು. ಎರಡನೇದು ಮತಂಗಿ ಹಿಲ್ಸ್ ಟಾಪ್ ಇಂದ ಈ ಟೆಂಪಲ್ ನ ನೋಡ್ಕೊಳ್ಬಹುದು. ಈಗ ಮತಂಗಿ ಹಿಲ್ಸ್ ಅಲ್ಲಿ ಸನ್ರೈಸು ಬೆಳಿಗ್ಗೆ 5:50 ಆಗುತ್ತಂತೆ, ಸನ್ಸೆಟ್ ಸಂಜೆ 6:50 ಆಗುತ್ತಂತೆ. ಈ ಟೈಮಿಂಗ್ಸ್ ಅಲ್ಲಿ ಬಂದು ರೀಚ್ ಆಗಬೇಕು. ಕೊನೆಗೂ ಸನ್ಸೆಟ್ ಆಗೋ ವ್ಯೂನ ನೋಡ್ಕೊಂಡು ಅಲ್ಲಿಂದ ಕೆಳಗೆ ಬಂದೆ.
ಈಗ ಸನ್ಸೆಟ್ ಆಯ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಇಳಿಯೋ ಟೈಮಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದೆ. ಏನಂತ ಅಂದ್ರೆ ಈಗ ನೋಡಿ ಟೈಮು 7 ಗಂಟೆ, ಆದ್ರೆ ವೆದರ್ ನೋಡಿ 5 ಗಂಟೆ ತರ ಕಾಣ್ತಾ ಇದೆ. ಅಲ್ಲಿಂದ ರೂಮ್ಗೆ ಬಂದು ಈ ಡೇನ ಎಂಡ್ ಮಾಡ್ತೀನಿ. ಹಾಗೆ ನಾಳೆ ಆನೆಗುಂಡಿಗೆ ಹೋಗಿ ಅಲ್ಲಿರೋ ಪ್ಲೇಸಸ್ನ ಕವರ್ ಮಾಡ್ತೀನಿ. ಇದೇ ತರ ಟ್ರಿಪ್ ಪ್ಲಾನಿಂಗ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.